ನೋಡಿ, ನಮ್ಮ ನರಸಿಂಹಯ್ಯನವರು ನಮ್ಮ ಗೆಳೆಯರು, ಆತ್ಮೀಯರು. ಇವರು ಒಂದು ಅಪರೂಪದ ವ್ಯಕ್ತಿತ್ವ ಅಂದರೆ ಅಪರೂಪದ ವ್ಯಕ್ತಿತ್ವ, ಸರಳ ಸಜ್ಜನಿಕೆಯ ವ್ಯಕ್ತಿ. ಇವರು ಎಷ್ಟೇ ಪ್ರಶಸ್ತಿಗಳು ಪಡೆದಿದ್ರೂ ಕೂಡ ಅವರ ಬಗ್ಗೆ ಅಹಂಕಾರ ಅನ್ನೋದು ಲವಲೇಶನೂ ಕೂಡ ಇಲ್ಲ. ಅವರ ಹೋರಾಟಗಳು ಬಹಳ ಒಂದು ವಿವಿಧ ಕಡೆ ಅವರ ನಾನಾ ಸಂಘಟನೆಗಳಲ್ಲಿ ಕನ್ನಡ ಪರ ಹೋರಾಟಗಳನ್ನು ಮಾಡಿದ್ದಾರೆ. ಮತ್ತು ತಮ್ಮ ಒಂದು ಆಫೀಸ್ ಏನಿದೆ, ತಮ್ಮ ಕಾರ್ಯಕ್ಷೇತ್ರ, ಅದರ ತುಂಬ ಕೂಡ ಒಂದು ಜನನಾಯಕರು, ಸ್ವಾಮೀಜಿಗಳು ಮತ್ತು ಕನ್ನಡದ ಜ್ಞಾನಪೀಠ ವಿಜೇತರು ಇವರ ಭಾವಚಿತ್ರಗಳನ್ನೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ನೋಡಿ, ಇವರ ಚಿತ್ರಗಳನ್ನೆಲ್ಲ ಕೂಡ ಅದೆಷ್ಟು ಅದ್ಭುತವಾಗಿ ಸಿಂಗಾರ ಮಾಡಿಕೊಂಡಿದ್ದಾರೆ. ಭಾಳ ಅಪರೂಪದ ಈ ಒಂದು ಕಾರ್ಯಾಗಾರನ ನೋಡಿಬಿಟ್ಟು ಭಾಳ ಸಂತೋಷ ಆಗ್ತಾ ಇದೆ. ಬೇರೆ ಕಡೆ ಬೇರೆ ಆಫೀಸ್ಗಳಿಗೆ ಹೋದರೆ ಅಲ್ಲಿ ಕನ್ನಡದ ಒಂದು ಸುಳಿವೇ ಇಲ್ದಿರ ಯಾವ್ಯಾವುದೋ ಚಿತ್ರಗಳನ್ನ ಹಾಕ್ಕೊಂಡಿರ್ತಾರೆ. ಆದರೆ ಇಲ್ಲಿ ಕನ್ನಡ ಸಂಸ್ಕೃತಿಯನ್ನು ಎತ್ತಿ ಹಿಡಿತಾ ಇರುವಂಥ ಮಹನೀಯ, ಭಾಳ ಸಂತೋಷ ಆಗ್ತಾ ಇದೆ ನೋಡಿ. ಹಾಗೆ ಬನ್ನಿ, ಇವರ ಒಂದು ಆಫೀಸ್ ಒಳಗಡೆ ಎಂಥ ಅದ್ಭುತವಾದಂಥ ಅವರ ಸಾಧನೆಯನ್ನು ಬಿಂಬಿಸುವಂತಹ ಒಂದು ಅಪೂರ್ವವಾದ ಅವರ ಪ್ರಶಸ್ತಿಗಳಿವೆ ನೋಡಿ. ಪ್ರಶಸ್ತಿಯ ರಾಶಿಗಳೇ ಇವೆ ನೋಡಿ. ನೋಡಿ, ನಮ್ಮ ನೆಲಮಂಗಲದ ಹೆಮ್ಮೆ ಅನ್ಬೇಕು. ಇವರು ಅಪೂರ್ವವಾದ ಸಾಧಕರು. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಬಗ್ಗೆ ಭಾಳ ಅಭಿಮಾನ ಅನ್ನಿಸ್ತಾ ಇದೆ. ತಮ್ಮ ಜನಪರ ಕೆಲಸಗಳು, ಕನ್ನಡ ಪರ ಕೆಲಸಗಳು, ತಾವು ಅನೇಕ ಸಂಘಟನೆಗಳನ್ನೇ ಒಂದು ಗುರುತಿಸ್ಕೊಂಡು ಜನಪರವಾದ ಕಾರ್ಯಗಳನ್ನು ಮಾಡ್ತಾಯಿದ್ದೀರಿ. ಇದು ಭಾಳ ಸಂತೋಷ ತರುವಂಥ ವಿಷಯ. ನೆಲಮಂಗಲದ ಒಂದು ಸರ್ವಾಂಗೀಣ ಅಭಿವೃದ್ಧಿ ದೃಷ್ಟಿಯಿಂದ ತಾವು ಅನೇಕ ಹೋರಾಟಗಳನ್ನು ಮಾಡಿದ್ದೀರಿ, ಕನ್ನಡ ಪರ ಸಂಘಟನೆಗಳಲ್ಲಿ ಗುರುತಿಸ್ಕೊಂಡಿದ್ದೀರಿ. ಅವುಗಳ ಸ್ವಲ್ಪ ಚಿಕ್ಕದಾಗಿ ತಮ್ಮ ಒಂದು ಸೇವೆಯನ್ನು ನಾವು ತಿಳ್ಕೊಳ್ಳೋಣ ನಿಮ್ಮ ಬಾಯಿಂದ. ಸುಮಾರು 20 ವರ್ಷದಿಂದ ನಾನು ಹೋರಾಟ ಮಾಡ್ಕೊಂಬಂದೆ. ಹೋರಾಟನೇ ನನ್ನ ಜೀವನ ಆಯಿತು. ಜೊತೆಗೆ ಕುಟುಂಬ ಕೂಡ ತುಂಬ ಇಂಪಾರ್ಟೆಂಟು. ಅದರಲ್ಲಿ ಕುಟುಂಬ ಫಸ್ಟು, ಆಮೇಲೆ ಹೋರಾಟ ಅಂದ್ಕೊಂಡು. ಬಟ್ ನಾನು ಫಸ್ಟು ಹೋರಾಟ, ಆಮೇಲೆ ಕುಟುಂಬ ಅಂದ್ಕೊಂಡು ಇವತ್ತು ಕುಟುಂಬದ ಜೊತೆಗೆ ಹೋರಾಟದ ಜೀವನನೇ ಸಾಗಿಸ್ಕೊಂಬಂದೆ. ಹಲವಾರು ಸಾರಿ ವಾಟಾಳ್ ನಾಗರಾಜ್ ಸಾಹೇಬ್ರ ಜೊತೆಯಲ್ಲಿ ಎಲ್ಲ ಬಂಧನ ಕೂಡ ಒಳಗಾಗಿ ಬಿಡುಗಡೆ ಮಾಡ್ಕೊಂಡು, ಯಾವುದೇ ಒಂದು ಕಾವೇರಿ ನದಿ ನೀರಿನ ಹೋರಾಟ ಆಗಿರ್ಬೋದು, ತಮಿಳುನಾಡಿನಿಂದ ತೆಗೆದಂಥ ಕೆಲವು ಕೇಟೆಗಳು ಇರ್ಬೋದು, ಈ ಥರ ಹಲವಾರು ಹೋರಾಟಗಳು ಮತ್ತು ಸಮಾಜಮುಖಿ ಚಿಂತನೆಗಳು. ಯಾವುದಾದ್ರೂ ಸರ್ಕಾರದ ವಿರುದ್ಧವಾಗಿ ಸರ್ಕಾರ ಯಾವುದಾದ್ರೂ ದರಗಳನ್ನ ಹೆಚ್ಚಿಗೆ ಮಾಡಿದ್ರೆ, ಗ್ಯಾಸ್ ಆಗಿರ್ಬೋದು, ಕರೆಂಟ್ ಬಿಲ್ ಆಗಿರ್ಬೋದು, ಜನಸಾಮಾನ್ಯರಿಗೆ ಎಟಕದಿದ್ದಂಥ ಸಮಯದಲ್ಲಿ ನಾವು ಹೋರಾಟ ಮಾಡಿ ಕಡಿಮೆ ಮಾಡೋಂಥ ಸ್ಥಿತಿಗೆ ತರ್ತಾರೆ. ಇವತ್ತಿನ ದಿನದಲ್ಲಿ ಹೋರಾಟದ ಜೊತೆಗೆ ಜನಗಳಿಗೆ ಏನೇ ತೊಂದರೆ ಆದರೂ ಕೂಡ ಸ್ಪಂದಿಸುವಂಥ ಕೆಲಸ ಆಗಬೇಕು. ಯಾವುದೇ ಕಾರ್ಮಿಕರಾಗಿರ್ಬೋದು, ಕಾರ್ಮಿಕರಿಗೆ ಕೆಲವು ಕಡೆ ಕೆಲಸ ಮಾಡಿಸ್ಕೊಂತಾರೆ, ದುಡ್ಡು ಕೊಡೋಲ್ಲ. ಸಂಘಟನೆಗಳು ಅಂದರೆ ಎಲ್ಲ ಒಂದೇ ಥರನೇ ಇರೋಲ್ಲ. ಕೆಲವರು ಒಳ್ಳೆಯವರು ಇದ್ದಾರೆ, ಕೆಲವರು ಕೆಟ್ಟವರು ಇದ್ದಾರೆ, ಕೆಲವರು ಜೀವನಕ್ಕೋಸ್ಕರ ಸಂಘಟನೆ ಮಾಡ್ಕೊಂಡವರು ಇದ್ದಾರೆ. ಜೀವನಕ್ಕೋಸ್ಕರ ಮಾಡ್ಕೊಬೇಕಾದ್ರೆ ಅದ್ರ ಜೊತೆಗೆ ನಮ್ಮ ಹೋರಾಟ ಕೂಡ ಪ್ರತಿಫಲ ಆಗುತ್ತೆ. ಸುಮಾರು ಒಂದು 20-25 ನನಗೆ ಅವಾರ್ಡ್ಗಳು ಕೂಡ ಬಂದಿದ್ದಾವೆ. ನ್ಯಾಷನಲ್ ಅವಾರ್ಡ್ ಬಂದಿದೆ ನನಗೆ. ಮತ್ತು ನಮ್ಮ ವಿಶ್ವೇಶ್ವರಯ್ಯ ಪ್ರತಿಷ್ಠಾನ ಅಂತ ಹೇಳ್ಬಿಟ್ಟು ಅದರಿಂದ ಆದರ್ಶ ದಂಪತಿಗಳು ಅಂತ ಕೂಡ ಅವಾರ್ಡ್ ಬಂದಿದೆ ನನಗೆ. ನನ್ನ ಹೆಂಡತಿಗೆ ಕರೆದು ಡೆಲ್ಲಿಲಿ ಸನ್ಮಾನ ಮಾಡಿದಂಥದ್ದು. ಮತ್ತು ಡೆಲ್ಲಿಲಿ ಹಲವಾರು ಅವಾರ್ಡ್ ಬಂದಿದ್ದಾವೆ. ನ್ಯಾಷನಲ್ ಅವಾರ್ಡ್ ಬಂದಿದೆ, ಸಾಲ್ಮತಿ ಮಕ್ಕ ನ್ಯಾಷನಲ್ ಅವಾರ್ಡ್ ಬಂದಿದೆ, ಡಾಕ್ಟರೇಟ್ ಬಂದಿದೆ. ಡಾಕ್ಟರೇಟ್ 2017ರಲ್ಲಿ ಬಂತು. ಮತ್ತು ಬೆಂಗಳೂರು ನಗರ ಜಿಲ್ಲಾ ವತಿಯಿಂದ ಕನ್ನಡ ರತ್ನ ಅಂತ ಬಂತು. ಮತ್ತು ಕನ್ನಡ ರಕ್ಷಕ ಅಂತ ಬಂತು, ಹೃದಯವಂತ ಅಂತ ಬಂತು. ಅದ್ರ ಜೊತೆಗೆ ಇದು ಕರುನಾಡ ಕಣ್ಮಣಿ ಅಂತ ಬಂತು. ತುಂಬ ಹಲವಾರು ನಾನೇ ಮರ್ತೋಗ್ತಾ ಇದ್ದೀನಿ. ಆಮೇಲೆ ಈ ಕೊರೋನಾ ಸಮಯದಲ್ಲಿ ಎಲ್ಲರಿಗೂ ನಾವು, ಇನ್ಕ್ಲೂಡಿಂಗ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಅವ್ರು, ಏಕೆಂದರೆ ನಿರಂತರವಾಗಿ ಸೇವೆ ಮಾಡ್ತಾಯಿದ್ರು. ನಾವು ಅವ್ರನ್ನ ಯಾರು ಗುರುತಿಸೋದಲ್ಲ, ಅವ್ರಿಗೇನಾದರೂ ಒಂದು ಒಳ್ಳೇದು ಮಾಡಬೇಕು ಅಂತ ನಾವು ಅಡುಗೆ ಮಾಡಿ ತಗೊಂಡೋಗಿ ಅವ್ರಿಗೆ, ಮತ್ತು ಎಲ್ಲೆಲ್ಲಿ ಬಡ ಕುಟುಂಬಗಳಿದ್ದಾವೆ ಅಲ್ಲೆಲ್ಲ ಅನ್ನದಾನ ಮಾಡಿದೋ. ಅದ್ರ ಜೊತೆ ಪ್ರತಿ ಶುಕ್ರವಾರ, ಇವತ್ತಿಗೆ 3 ವರ್ಷ, ಈ ತಿಂಗಳಿಗೆ 3 ವರ್ಷ ಆಗ್ತಾಯಿದೆ. 3 ವರ್ಷದಿಂದನೂ ನಾನು ಪ್ರತಿ ಶುಕ್ರವಾರ ಅನ್ನದಾನ ಮಾಡ್ಕೊಂಬರ್ತಾಯಿದ್ದೀನಿ. ನಾನು ಇವೆಲ್ಲ ಮಾಡ್ತಾ ಇರೋದು ಏನೋ ಒಂದು ಹೆಸರು ಗಳಿಕೆ ಮಾಡಬೇಕು ಅಥವಾ ನನ್ನ ಪ್ರತಿಷ್ಠೆ ಹೆಚ್ಚಿಗೆ ಆಗಬೇಕು, ಆ ಥರ ನನ್ನ ಉದ್ದೇಶ ಇಲ್ಲ. ನಾನು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಇವತ್ತು ಬಡ ಕುಟುಂಬದಲ್ಲಿ ಬೆಳೆದು ಅನ್ನದ ಬೆಲೆ ಏನು ಅಂತ ಗೊತ್ತಿದೆ. ಹಾಗಾಗಿ ನಾನು ಸಂಪಾದನೆ ಮಾಡಿರೋದು, ನಾನು ವರ್ಷ ತಿನ್ನೋದ್ರ ಜೊತೆಗೆ
4 ಜನಕ್ಕೆ ಹಂಚಿದ್ರೆ ಅದು ನನಗೆ ಎಲ್ಲೋ ಒಂದು ಕಡೆ ತೃಪ್ತಿ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಇಲ್ಲಿಂದ ಕೆಲವೊಂದು ಸರಿ ಶುಕ್ರವಾರ ಅನ್ನದಾನ ಮಾಡ್ತೀನಿ. ಊಟ ಕೊಡೋಕೆ ಹೊರಟಾಗ ತುಂಬ ಹಸುವಾಗ್ತಾ ಇರ್ತದೆ. ಅಲ್ಲಿ ಹೋಗಿ ಊಟ ಕೊಟ್ಟಾದ್ಮೇಲೆ ನನಗೆ ಹಸಿವೇ ಆಗಲ್ಲ, ಮರ್ತೋಗ್ಬಿಡ್ತೀನಿ. ಒಂದು 1 ಅವರ್ 2 ಅವರ್ ಬಿಟ್ಕೊಂಡು ಆಮೇಲೆ ನಾನು ಊಟ ಮಾಡ್ತೀನಿ. ಆ ಥರ ಆಗುತ್ತೆ. ನನಗೆ ಎಷ್ಟು ತೃಪ್ತಿ ಕೊಡುತ್ತೆ ಅಂದರೆ ಅನ್ನದಾನ ಮಹಾದಾನ ಅಂತಾರೆ, ಬಟ್ ಅದು ಮಾಡಿದವ್ರಿಗೆ ಮಾತ್ರನೇ ಗೊತ್ತಾಗುತ್ತೆ. ಎಷ್ಟೋ ಜನ ಅಲ್ಲಿ ಊಟ ಮಾಡಿದವರು, ಕೆಲವರು ಉತ್ತರ ಕರ್ನಾಟಕದವ್ರು ಬಂದರು, ಅದರಲ್ಲೂ ಕೆಲವೊಂದು ತುಂಬ ವಯಸ್ಸಾಗಿರೋಂಥವ್ರು ವೃದ್ಧೆ ಅಜ್ಜಿ, ಸರ್ ಇವತ್ತು ನಾನು ಊಟ ಮಾಡಿದೆ, ತುಂಬ ಚೆನ್ನಾಗಿತ್ತು, ನಾನು ಕಾಣಿಕೆಯಿಂದ ಕೊಡ್ತೀನಿ 100 ರೂಪಾಯಿ ತೊಗೊಳ್ಳಿ ಅಂದರು. ಅಮ್ಮ ನಾವು ದುಡ್ಡಿಗೆ ಅಂತ ಮಾಡಿಲ್ಲಮ್ಮ ಅಂತದಕ್ಕಿಲ್ಲ, ನಾನು ನಿಮ್ಮ ತುಂಬ ಹೊಟ್ಟೆ ಹಸುವಾಗ್ತಾಯಿತ್ತು, ಬಂದು ನಾನು ಯಾವುದಾದ್ರು ಹೋಟ್ಲು ಹುಡ್ಕೊಳ್ಳೋಣ ಅಂತ ಬಂದು ಇದೇ ಸಮಯದಾಗಿ ತಿಂದಿದ್ದಕ್ಕೆ ನಮ್ಮ ಮನೆ ಊಟ ತಿಂದಂಗಿದೆಯಪ್ಪ, ನಿನ್ನ ದೇವ್ರು ಒಳ್ಳೇದು ಮಾಡಲಿ. ಆ ಒಂದು ಮಾತುಗೋಸ್ಕರ ಆದರೂ ನಾವು ಮಾಡಬೇಕು ಅಂತ ಅನ್ನಿಸ್ತು. ಅಷ್ಟೇ ಅಲ್ಲ, ತುಂಬ ಜನ ಬಂದು ಊಟ ಮಾಡ್ತಾರಲ್ಲಿ. ನಾವು ಯಾವುದೂ ಎಕ್ಸ್ಪೆಕ್ಟೇಷನ್ ಇಲ್ಲ. ನಮ್ಮ ಸಂಘಟನೆಗಳು ಅಂದರೆ ಕೆಲವರು ಕೆಟ್ಟ ಉದ್ದೇಶಗಳು ಬಂದ್ಬಿಟ್ಟಿದೆ, ಅದೆಲ್ಲ ತೊಳೆದು ನಾವು ಸಂಘಟನೆ ಅಂದರೆ ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆಯದು ಮಾಡ್ತಾರೆ, ಒಳ್ಳೆಯರು ಇದ್ದಾರೆ ಅನ್ನೋದು ತೋರ್ಸೋಕ್ಕೋಸ್ಕರ ಮತ್ತು ನಮ್ಮಿಂದ 4 ಜನ ಪರಿವರ್ತನೆ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತೇವೆ. ಅದ್ರ ಜೊತೆಗೆ ನಾವು ಕವನಗಳು, ಚುಟುಕು ಕವನ ಅವೆಲ್ಲ ಬರ್ಕೊಂಡು ನಮ್ಮ ಕನ್ನಡನ ನಾವು ಇಷ್ಟಕ್ಕೆ ಬಿಡೋದು ನಮಗೆ ಇದಲ್ಲ. ನಾವು ಮನೇಲಿ ಮಾತಾಡಿ ಅಂತ ಹೇಳ್ತಾರೆ, ಮನೇಲಿ ಮಾತಾಡೋದ್ರ ಜೊತೆಗೆ ಹೊರಗಡೆ ಕೂಡ, ಹೊರಗಡೆಯಿಂದ ಬಂದವ್ರಿಗೂ ಕನ್ನಡ ಕಲಿಸ್ಬೇಕು. ನಮ್ಮ ಏನಾದರೂ 8 ಜನ ಜ್ಞಾನಪೀಠ ಪ್ರಶಸ್ತಿಗಳು ತಗೊಂಡಿದ್ದಾರೋ ಅವ್ರನ್ನ ನೋಡಿ ನಾವು ಕಲಿಬೇಕಾಗಿದ್ದು ತುಂಬ ಇದೆ. ಅದು ಎಷ್ಟೋ ಜನ ಹೋರಾಟಗಾರರು ನಮ್ಮ ಸುಮಾರು ವರ್ಷಗಳ ಹಿಂದೆಗಳನ್ನ ಕೂಡ ನಮ್ಮ ರಾಮಮೂರ್ತಿ ಅವರು, ಇವರೆಲ್ಲ ನಮ್ಮ ಕನ್ನಡದ ಬಾವುಟಕ್ಕೋಸ್ಕರ ಇದು ಮಾಡೋದು, ಅವರೆಲ್ಲ ಏನು ತೊಗೊಂಡಿಲ್ಲ, ಬಟ್ ಅವ್ರ ಹೆಸರು ಚಿರಾಯವಾಗಿ ಉಳಿಯಿತು. ಆದರೆ ನಮ್ಮ ಹೆಸರು ಇರಬೇಕಾದ್ರೆ, ನಮ್ಮ ಉಸಿರಿರೋವರೆಗೂ ನಮ್ಮ ಸೇವೆ ಕಾರ್ಯನ ಗುರುತಿಸಿ ಇದೆಲ್ಲ ಪ್ರಶಸ್ತಿ ಕೊಟ್ಟಿರೋದು ನನಗೆ ಖುಷಿ ತರುವಂಥ ವಿಚಾರ. ನಾನು ಯಾವುದು ಬರುತ್ತೆ ಅಂತ ಮಾಡ್ತಾ ಇಲ್ಲ. ಮುಂದಿನ ದಿನಗಳಲ್ಲೂ ಅಷ್ಟೇ. ನಾನು ಮತ್ತು ಇನ್ನೊಂದು ವಿಚಾರ ಅಂದರೆ, ಪ್ರತಿ ವರ್ಷ ನಾನು ಕನ್ನಡ ರಾಜ್ಯೋತ್ಸವ ಮಾಡ್ತೀನಿ. ಅದು ಕನ್ನಡ ರಾಜ್ಯೋತ್ಸವ ಅಂತ ಮಾಡಲ್ಲ, ಕನ್ನಡ ಸಾಂಸ್ಕೃತಿಕ ಹಬ್ಬ ಅಂತ ಮಾಡ್ತೀನಿ ನಾನು. ಕನ್ನಡ ಸಾಂಸ್ಕೃತಿಕ ಹಬ್ಬ ಅಂತಂದರೆ ಅದರಲ್ಲಿ ನಾಟಕ ಇರುತ್ತೆ, ಮತ್ತು ಹಾಡಿರುತ್ತೆ, ಡ್ಯಾನ್ಸ್ ಇರುತ್ತೆ, ಮತ್ತು ಮಾತಾಡೋಂಥ ಕೆಲವೊಂದು ಕನ್ನಡದಲ್ಲೇ ಮಾತಾಡೋಂಥದ್ದು ಇರುತ್ತೆ. ಇವೆಲ್ಲ ಮಾಡೋದವ್ರಿಗೆ ಅಲ್ಲೇ ಗುರುತಿಸಿ, ಅವರ ಪ್ರತಿಭೆಗಳನ್ನ ಗುರುತಿಸಿ ಅವ್ರಿಗೆ ಅವಾರ್ಡು ಜೊತೆಗೆ ಪ್ರಶಸ್ತಿ ಕೊಡೋ ಅಂಥ ಕೆಲಸ ಕೂಡ ಮಾಡ್ತಾಯಿದ್ದೆ ಪ್ರತಿ ವರ್ಷ. ಕಳೆದ ವರ್ಷ ನಾನು ಒಂದು 5 ಜನಕ್ಕೆ ಕೊಟ್ಟಿದ್ದೆ. ವೀಣೆಯಲ್ಲಿ ನಮ್ಮ ರಾಷ್ಟ್ರೀಯ ಗೀತೆನ ನುಡಿಸಿದಂಥ ಒಂದು ಹಿರಣ್ಮಯಿ ಅಂತ ಹೇಳಿ, ಅವಳಿಗೆ ತುಂಬ ಚೆನ್ನಾಗಿ ರಾಷ್ಟ್ರೀಯ ಗೀತೆ ಇದು ಮಾಡೋದು, ಅವರು ಕೂಡ ಕೊಟ್ಟೆ. ಮತ್ತು ಉತ್ತರ ಕರ್ನಾಟಕದವ್ರು 1 2 ಕೊಟ್ಟೆ. ಇಲ್ಲಿ ನಮ್ಮ ಸ್ಥಳೀಯವಾಗಿ ಯಾರು ಹೆಚ್ಚಿನ, ಈ ಸಾರಿ ನಾನು ಏನಾದರೆ ನಮ್ಮ ರಂಗ ಮತ್ತು ಇದರಲ್ಲಿ ಏನಾದರೂ ನಾಟಕ ಮತ್ತು ನಮ್ಮ ಕಲೆ ಎತ್ತಿಡಿಯುವಂಥ ಕೆಲಸ ಯಾರ್ಯಾರು ಮಾಡ್ತಾರೋ ಅವ್ರು ಕೊಡಬೇಕು ಅಂತ ಈ ಸಾರಿ ಕೂಡ ಅಂದ್ಕೊಂಡಿದ್ದೀನಿ. ಮತ್ತು ಸಾಹಿತಿಗಳು ಕೂಡ ಇದ್ದಾರೆ. ಅದರಲ್ಲಿ ಸಾಹಿತಿಗಳಲ್ಲಿ ಹಲವಾರು ಥರ ಇದ್ದಾರೆ. ನಾನು ಒಬ್ಬ ಸಾಹಿತಿಯಾಗಿ ಹೇಳ್ತೀನಿ, ಸಾಹಿತಿಗಳು ಅಂದರೆ ಸುಮ್ಮನೆ ಏನೋ ಬರಿತೀವಿ ಅನ್ನೋದಲ್ಲ, 2 ನಿಮಿಷದಾಗ ಅಲ್ಲಿ ಮೈಂಡಾಗ ಬಂದರೆ ಪಟ್ಟಂತ ಬರ್ಬಿಡ್ತೀವಿ. ಮೊನ್ನೆ ಯಾರೋ ಒಬ್ಬರು ರಾಗಿ ಬೀಸ್ತಾ ಇದ್ರು, ಒಂದು ಹಾಡು ಹಾಕಿದ್ರು, ಹಾಡು ಬಗ್ಗೆ ಕೂತ್ಕೊಂಡು 2 ನಿಮಿಷದಾಗ ಬರ್ದಾಗ್ತದೆ. ಅದೇನು ಅಂತ ಗೊತ್ತಿಲ್ಲ ನನಗೇನು, ನಮ್ಮ ರಕ್ತದಿಂದ ಬರಲ್ಲ, ಏನಿಲ್ಲ, ನಮ್ಮ ಕನ್ನಡನ, ನಮ್ಮ ಕನ್ನಡ ಕಂಪನ್ನ ಎತ್ತಿ ಹಿಡಿಯೋವಂಥ ಕೆಲಸ. ಮತ್ತು ನಾವು ಇಲ್ದಿದ್ರು ಕೂಡ ಅದು ಬುಕ್ಕಲ್ಲಿ ಚಿರಾಯವಾಗಿರುತ್ತೆ. ನಾವು ಮಾಡಿದ ಕೆಲಸ ಇರುತ್ತೆ ಇಲ್ಲೋ ಗೊತ್ತಿಲ್ಲ, ನಾವು ಬರೆದಂಥ ಬರವಣಿಗೆ ಶಾಶ್ವತವಾಗಿರುತ್ತೆ. ಆಮೇಲೆ ನೀವು ಬಡವರಿಗೆ ಮತ್ತು ದಿನಗೂಲಿ ಕಾರ್ಯಕ್ರಮಗಳಿಗೆ ಅವರಿಗೆ ಒಂದು ಇನ್ಶೂರೆನ್ಸು ಮತ್ತು ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಇರ್ತೀರಾ. ಪಾಪ ಕೆಲವ್ರಿಗೆ ಗೊತ್ತಿರಲ್ಲ ಸರ್ಕಾರದಿಂದ ಯಾವ್ಯಾವ ಯೋಜನೆಗಳಿವೆ, ಅವುಗಳ ಮಾಹಿತಿ ಇರೋದಿಲ್ಲ, ಒಂದು ಸರ್ಕಾರದ ಅನುದಾನಗಳ ಬಗ್ಗೆ ಮಾಹಿತಿ ಇರೋದಿಲ್ಲ. ಅವೆಲ್ಲ ನೀವು ಬಡವರಿಗೆ ಮತ್ತು ಈ ದಿನಗೂಲಿ ಕಾರ್ಮಿಕರಿಗೆ ಮತ್ತು ಶ್ರಮಜೀವಿಗಳಿಗೆಲ್ಲ ಹೇಳ್ತಾ ಇರ್ತೀರಲ್ವ ಸರ್? ನಿಜವಾಗ್ಲೂ ನಾನು ಇದನ್ನ ಹೇಳ್ಬೇಕು ಅಂದ್ಕೊಂಡೆ ಅಷ್ಟೇ ತಾವೇ ಇದು ಮಾಡಿದ್ರೆ. ಸಂಘಟನೆ ಅಂದಿದ ತಕ್ಷಣ ಏನಾದರೂ ಒಂದು ವರಮಾನ ಇರಬೇಕು. ವರಮಾನ ಇಲ್ಲ ಅಂತಂದರೆ ಯಾರನ್ನೋ ಹೋಗಿ ಯಾರ ತಲೆ ಮೇಲೆ ಕೈ ಇಟ್ಟು ತೊಗೊಂಬಂದು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕೆಟ್ಟ ಹೆಸರು ಕೂಡ ಬರುತ್ತೆ. ನಾನು ಹಾರ್ಡ್ ವರ್ಕ್ ಮಾಡಿದ್ರೆ, ನನಗೆ ಸಂಪಾದನೆ ಮಾಡಿದ್ರೆ ನಾನು ಸಂಘಟನೆ ಕಟ್ಟಬಹುದು, ಇಲ್ಲಾಂದರೆ ಏನು ಕಟ್ಟೋಕ್ಕಾಗಲ್ಲ. ನಾನು ಇಲ್ಲಿ ದುಡ್ದಿಲ್ಲ ಅಂದಾದ್ಮೇಲೆ ಎಲ್ಲಿಂದ ರೊಟೇಷನ್ ಆಗುತ್ತೆ? ನನಗೆ ಪೆಟ್ರೋಲ್ ಹಾಕೋಕ್ಕೆ ಗಾಡಿ ಆದರೂ ಬೇಕಲ್ವ, ಹೊಟ್ಟೆಗೆ ಊಟ ಮಾಡಿದ್ರೆ ನಾನು ಮುಂದಕ್ಕೆ ನಡಿಬಲ್ಲೆ. ನಡೆಯೋಕ್ಕೆ ಶಕ್ತಿ ಇಲ್ಲ ಅಂತಂದಮೇಲೆ ಊಟ ಮಾಡಿದ್ರೆ ತಾನೇ ನಡೆಯೋಕ್ಕಾಗುತ್ತೆ. ಹಾಗೆ ನಾನು ಕಾರ್ಮಿಕರು ಏನಾದರೂ ಇದ್ದಾರೆ, ಕಟ್ಟಡ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರು. ಕಟ್ಟಡ ಕಾರ್ಮಿಕರು ಏನಿದ್ದಾರೆ ಅವ್ರಿಗೆ ಸರ್ಕಾರದಿಂದ ಹಲವಾರು ಯೋಜನೆಗಳಿದ್ದಾವೆ. ಸೆಂಟ್ರಿಂಗ್ ಇರ್ಬೋದು, ಕಾರ್ಪೆಂಟ್ರ್ ಇರ್ಬೋದು, ಬಾರ್ಬೆಂಡರ್ ಇರ್ಬೋದು, ಮತ್ತು ಎಲೆಕ್ಟ್ರಿಷಿಯನ್ ಇರ್ಬೋದು, ಗಾರೆ ಕೆಲಸ, ಗಾರೆ ಹೆಲ್ಪರು, ಟೈಲ್ಸ್ ಹಾಕೋರು, ಮತ್ತು ಇದು ಸಿಮೆಂಟ್ ರೋಡ್ ಹಾಕೋರು, ಚರಂಡಿ ಮಾಡೋಂಥವ್ರು, ಬಾತ್ರೂಮ್ ಬಿಟ್ಟುಗಳು ಕಟ್ಟುವಂಥವ್ರು, ಮತ್ತು ಬಂಡೆ ಹೊಡೆಯೋಂಥವ್ರು, ಬಂಡೆ ಕೂಚಗಳು ನಿಲ್ಲಿಸೋಂಥವ್ರು, ಇವ್ರಿಗೆಲ್ಲರಿಗೂ ಸರ್ಕಾರದಿಂದ ಯೋಜನೆಗಳಿದ್ದಾವೆ. ಅವ್ರಿಗೆ ಗೊತ್ತಿಲ್ಲ ಅದರಿಂದ ಏನು ಬರುತ್ತೆ ಅಂತ ಹೇಳ್ಬಿಟ್ಟು.
ಅದು ಏನೇನು ಯೋಜನೆಗಳು ಬರ್ತಾವೋ ಆ ಎಲ್ಲ ಯೋಜನೆಗಳ್ನ ನಾನು ತಲುಪಿಸಿ, ಜೊತೆಗೆ ಅವ್ರಿಗೆ ಕಾರ್ಡ್ಗಳು ಕೂಡ ಮಾಡಿಕೊಡೋಂಥದ್ದು. ಅದು ಏನಾದರೂ ಕರೆಕ್ಟಾಗಿ ಅವ್ರು ಕಟ್ಟಡ ಕಾರ್ಮಿಕರಾಗಿದ್ರು ಈಗ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಏನಾದರೂ ಏಟಾಯಿತು ಅಥವಾ ಪ್ರಾಣವಾಯಿತು, ಆ ಥರದವು ಕೆಲವಿಗೆ ಪಾಪ ಜೀವನ ಮಾಡೋದು ಭಾಳ ಕಷ್ಟ ಆಗುತ್ತದೆ ಬಡವರಿಗೆ. ಅಂಥ ಟೈಮ್ನಲ್ಲಿ ನೀವು ಅವ್ರನ್ನ ಗುರುತಿಸಿ ಆ ವಿಮೆಯನ್ನು ಮೊದಲೇ ಮಾಡಿಸ್ಬಿಟ್ಟು ಅಂಥವ್ರನ್ನೆಲ್ಲ ಕೆಲವು ಬಡವರಿಗೆಲ್ಲ ನೆರವು ಕೊಡಿಸಿದ್ದೀರಾ ಅಂತ ಕಾಣುತ್ತೆ. ಈ ಮಧ್ಯೆ ಒಬ್ಬ ಕಟ್ಟಡ ಕಾರ್ಮಿಕರು ಮದುವೆಗೆ 12 ವರ್ಷ ಆಗಿತ್ತು, ಮಕ್ಕಳಿಲ್ಲ ಅವ್ರಿಗೆ. ಹೆಂಡತಿ 3 ತಿಂಗಳು ಪ್ರೆಗ್ನೆಂಟು. ಅವನು ಗಾರೆ ಕೆಲಸ, ಹೆಲ್ಪರ್ ಕೆಲಸ ಮಾಡ್ತಾಯಿದ್ದಾನೆ. ಅನ್ಎಕ್ಸ್ಪೆಕ್ಟೆಡ್ ಗಾಡೀಲಿ ಹೋಗ್ಬೇಕಾದ್ರೆ ಕೆಳಗಡೆ ಬಿದ್ದು ಮೂಳೆ ಬಿರ್ಕಾಗಿತ್ತು. ನನ್ನ ಗಮನಕ್ಕೆ ಬಂದಿದ್ದ ತಕ್ಷಣ ನಾವೆಲ್ಲ ಕಾರ್ಮಿಕರು ಏನಿದ್ದೀರೋ ಎಲ್ಲ ಸೇರಿ ಒಂದು 25,000 ಅಮೌಂಟ್ ಅವ್ರ ಮನೆಗೆ, ಒಂದು 3 ತಿಂಗಳು ರೆಸ್ಟ್ ಆಗೋರಿಗೆ, ಮತ್ತು ಅವ್ನಿಗೆ ಹಾಸ್ಪಿಟ್ಲಿಗೆ ಹೋಗಿ ಒಂದು 3,000, ಮತ್ತು ಅವ್ನಿಗೆ ವಾಕರ್ ನಡೆಯೋದಕ್ಕೆ, ಮತ್ತು ತರಕಾರಿ ಏನು ಐಟಮ್ಸ್ ಬೇಕು ಒಂದು 10-15 ದಿನಕ್ಕೆ, ಮತ್ತು ಕೋಳಿ ಮೊಟ್ಟೆ, ನಾಟಿ ಕೋಳಿ ಮೊಟ್ಟೆ, ಅದಕ್ಕೆ ಏನೇನು ಬೇಕಾದರೂ ಎಲ್ಲ ಸವಲತ್ತುಗಳನ್ನ ಅವರು ಅಂತ ಕೆಲಸ ಮಾಡಿದ್ರು. ಅದಲ್ಲದೆ ಸರ್ಕಾರದಿಂದ ಏನಾದರೂ ಹೆಚ್ಚು ಕಮ್ಮಿ ಆದರೂ ಕೆಲಸ ಮಾಡಬೇಕಾದ್ರೆ ಅವ್ರಿಗೆ 5,75,000 ಅಮೌಂಟ್ ಬರುತ್ತೆ. ಅದನ್ನೆಲ್ಲ ನಾನೇ ರಿಲೀಸ್ ಮಾಡಿಸ್ಕೊಡ್ತೀನಿ. ಮತ್ತು ನಾರ್ಮಲ್ ಡೆತ್ ಆದರೆ ಒಂದು 75,000 ಬರುತ್ತೆ, ಅದು ರಿಲೀಸ್ ಮಾಡಿಸ್ಕೊಡ್ತೀನಿ. ಕಾಲು ಕೈ ಕಟ್ಟಾದರೆ 2 ಲಕ್ಷ ಕೊಡ್ತಾರೆ. 2 ಲಕ್ಷದ ಜೊತೆಗೆ ಏನಾದರೂ ಓಡಾಡೋಕ್ಕಾಗಲ್ಲ, ಲೈಫ್ ಟೈಮ್ ಇನ್ನು ಸ್ಪಾಯ್ಲ್ ಆಗಿದೆ ಬಾಡಿ ಅಂದರೆ 2 ಲಕ್ಷದ ಜೊತೆಗೆ 3,000 PhD ಕೊಡ್ತಾರೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕಾಸು ಕೊಡುತ್ತೆ ಸರ್ಕಾರ. ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡುತ್ತೆ, ಮತ್ತು ಟ್ಯಾಬ್ಗಳು ಕೊಡುತ್ತೆ. ಅದ್ರ ಜೊತೆಗೆ 2 ಮಕ್ಕಳಿಗೆ ಮದುವೆಗೆ ಹಣ ಕೊಡುತ್ತೆ. ಮನೇಲಿರ್ತಕ್ಕಂಥ ಎಲ್ಲರಿಗೂ ಮೆಡಿಕಲ್ ಕ್ಲೈಮ್ ಮಾಡ್ಕೊಬೋದು. ಕೆಲವೊಂದು ಹಾಸ್ಪಿಟಲ್ ನಿಗದಿಪಡಿಸಿದೆ, ಆ ಹಾಸ್ಪಿಟಲ್ ಮೆಡಿಕಲ್ ಕ್ಲೈಮ್ ಮಾಡ್ಕೊಬೋದು. ಅವೆಲ್ಲ ಇವಾಗ ಏನೆಲ್ಲ ಹೇಳಿದ್ನೋ ಇದ್ರ ಜೊತೆಗೆ ಇನ್ನೂ ಕೆಲವೊಂದು ಇದ್ದಾವೆ. ಅವೆಲ್ಲನೂ ನಾನೇ ರಿಲೀಸ್ ಮಾಡಿಸಿ, ನಾನೇ ಮಾಡಿ, ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಏನು ಹೆಚ್ಚುವರಿಯಾಗಿ ಬೀಳುತ್ತೋ ಅದನ್ನು ಇನ್ನೂ 100-200 ರೂಪಾಯಿ ಹೆಚ್ಚಿಗೆ ತೊಗೊಂಡು ಕ್ಲೀನಾಗಿ ಮಾಡಿಕೊಡ್ತೀನಿ. ಮಾಡಿ ನಾನೇ ಫಾಲೋಅಪ್ ಮಾಡಿ ಅವ್ರಿಗೆ ಅಕೌಂಟಿಗೆ ಬರೋ ತನಕ ನಾನೇ ಫಾಲೋಅಪ್ ಮಾಡಿ ಕೊಡ್ತೀನಿ. ಯಾಕೆಂದರೆ ಯಾರೇ ಒಬ್ಬರು ಸತ್ತೋದ್ರೂ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಏನೇನು ದಾಖಲಾತಿಗಳು ಬೇಕು ಎಲ್ಲ ರೆಡಿ ಮಾಡಿಸ್ಕೊಂಡು ತಲುಪಿಸೋ ಮನೆ ಬಾಗಿಲು ತಲುಪಿಸೋ ಕೆಲಸ ಮಾಡ್ತಾಯಿದ್ದೀವಿ. ಈಗ ಕೆಲವರು ನಿರುದ್ಯೋಗಿಗಳು ಇರ್ತಾರೆ, ಅವರು ಕುಶಲಕರ್ಮಿಗಳಾಗಿರ್ತಾರೆ. ಅವ್ರಿಗೆ ಬಂಡವಾಳ ಹೂಡೋದಕ್ಕೆ ಸರ್ಕಾರದಲ್ಲಿ ಕೆಲವು ಯೋಜನೆಗಳಿವೆ. ಆ ಬಂಡವಾಳ ಹೂಡೋದಕ್ಕೆ ಆಗುವಂಥ ಸಾಲ ನೆರವು ಇವೆಲ್ಲ ಕೊಡುವಂಥ ಯೋಜನೆಗಳಿಗೂ ಕೂಡ ಮಾಹಿತಿ ಕೊಡ್ತೀರಾ ಅಂತ ಕಾಣುತ್ತೆ. ಸಾಲಗಳು ಆ ವಿಚಾರದಾಗ ಬಂದು ನಾನು ಆ ಮಾಹಿತಿ ಏನು ಕೊಡಲ್ಲ. ಇವಾಗ ಏನಾದರೆ ಸರ್ಕಾರದಿಂದ ಹಲವಾರು ಯೋಜನೆಗಳಿದ್ದಾವೆ. ಈ ಬಡಗಿ ಕೆಲಸ ಮಾಡೋರಿಗೆ ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಲೋನ್ ಕೊಡುವಂಥ ಕೆಲಸನೂ ಮಾಡ್ತಾ ಇದ್ದಾರೆ. ಅದು ಸೈಬರ್ಗಳಲ್ಲೆಲ್ಲ ಹಾಕ್ಕೊಂತಾರೆ. ಅದು ವಿಚಾರ, ಯಾಕೆಂದರೆ ಇದನ್ನ ನೋಡೋಷ್ಟಕ್ಕೆ ನನಗೆ ಸಾಯಂಕಾಲ ಆಗುತ್ತೆ, ಬೆಳಗಿನ ಸಾಯಂಕಾಲದಾಗ. ಮತ್ತು ಇದ್ರ ಜೊತೆಗೆ ನಾನು ಹೋರಾಟದ ಜೀವನ ಅವೆಲ್ಲ ನೋಡ್ಕೊಂಡು ಹೋಗಬೇಕು. ಹಾಗಾಗಿ ಇದೆಲ್ಲ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಧನ್ಯವಾದಗಳು ನರಸಿಂಹಯ್ಯನವರೇ, ನಮ್ಮ ಜೊತೆ ಮಾತಾಡಿದ್ರಿ. ನೋಡಿ, ನರಸಿಂಹಯ್ಯನವರು ಅನಿರೀಕ್ಷಿತವಾಗಿ ನಮಗೆ ಸಿಕ್ಕಿದ್ರು. ನಾವು ಕವಿಗಳಾಗಿ ಅವರ ಒಂದು ಸಾಹಚರ್ಯದಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಒಂದಾಗಿದ್ದೀವಿ, ವೇದಿಕೆಗಳನ್ನು ಹಂಚ್ಕೊಂಡಿದ್ದೀವಿ. ಅವರ ಒಂದು ವಿಶಾಲ ವ್ಯಕ್ತಿತ್ವದ ಅರಿವು ನಮಗೆ ಅನಿರೀಕ್ಷಿತವಾಗಿ ಆಗಿದೆ. ಇಂಥ ಮಾನೀಯರು ನಮ್ಮ ನೆಲಮಂಗಲದಲ್ಲಿರೋದು ನಮ್ಮ ಅದೃಷ್ಟ ಅಂತ ಹೇಳಬೇಕು. ಇವರಿಗೆ ಇನ್ನೂ ನಮ್ಮ ಘನ ಸರ್ಕಾರ ಗುರುತಿಸಿ ಅವರಿಗೆ ನಮ್ಮ ನೆಲಮಂಗಲದ ಹೆಮ್ಮೆಯನ್ನು ಇವರು ಎತ್ತಿ ಹಿಡಿಯೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೇನೆ. ಶಿವಪ್ರಸಾದ್ ಆರಾಧ್ಯ, ಬಸವ ಸಾಹಿತ್ಯ ವೇದಿಕೆ, ನೆಲಮಂಗಲ ಯೂಟ್ಯೂಬ್ ಚಾನಲ್.